ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮತ್ತಷ್ಟು ಲೇಟ್. ದೆಹಲಿಯಲ್ಲಿ ಫೈನಲ್ ಆಗಬೇಕಿದ್ದ ಲಿಸ್ಟ್ ಕೂಡ ಲೇಟ್ ಆಗುತ್ತೆ. ಹೈಕಮಾಂಡ್ ಜೊತೆ ನಡೆಯಬೇಕಿದ್ದ ಸಭೆ ಕೂಡ ವಿಳಂಬ. ನೋಡಿದ್ರೆ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಇನ್ನೂ ಲೇಟ್ ಆಗೋದಂತೂ ಕನ್ಫರ್ಮ್. ಖರ್ಗೆ ರಾಹುಲ್ ಗಾಂಧಿ ಜೊತೆ ನಡೆಯಬೇಕಾಗಿದ್ದಂಥ ಮಹತ್ವದ ಸಭೆ. ಪ್ರಧಾನಿ ಮೋದಿ ನಿವಾಸದ ಬಳಿ ಹೋರಾಟದಲ್ಲಿ ರಾಹುಲ್ ಗಾಂಧಿ ಅವರು ಕೂತಿದ್ದಾರೆ. ರಾಹುಲ್ ಸೇರಿ ಕಾಂಗ್ರೆಸ್ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸ್ನವರು. ಕಾಂಗ್ರೆಸ್ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ನಡೆಯೋದು ಅನುಮಾನ. ಅಸಲಿಗೆ ಇವತ್ತು ರಾತ್ರಿನೇ ಫೈನಲ್ ಆಗಬೇಕಾಗಿತ್ತು 20 ಹೊಸ ಸಚಿವರ ಪಟ್ಟಿ. ಅಂದುಕೊಂಡಂತೆ ಆಗಿದ್ದಲ್ಲಿ ನಾಳೆ ಪ್ರಮಾಣ ವಚನ ಮಾಡಬೇಕಾಗಿತ್ತು ಸಚಿವರುಗಳು. ನೀಟ್ ಹೋರಾಟದ ಹಿನ್ನೆಲೆಯಲ್ಲಿ ಸಭೆ ಕೂಡ ವಿಳಂಬ ಆಗಿದೆ, ಪಟ್ಟಿ ಕೂಡ ಲೇಟ್ ಆಗುತ್ತೆ. ಸೊ ಇದಂತೂ 100% ಕನ್ಫರ್ಮ್. ಯಾಕೆ ಅಂತ ಅಂದರೆ ಈಗ ಸಹಜವಾಗಿ ರಾಹುಲ್ ಗಾಂಧಿ ಅವರೇ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದರೆಲ್ಲದರ ಜೊತೆಗೆ 20 ಹೆಸರುಗಳು ಫೈನಲ್ ಮಾಡಬೇಕು ಅಂತ ಅಂದರೂ ಕೂಡ ಅಲ್ಲಿ ರಾಹುಲ್ ಗಾಂಧಿ ಅವರು ಇರಲೇಬೇಕು. ಸೊ ಈಗ ರಾಹುಲ್ ಗಾಂಧಿ ಅವರು ಇಲ್ಲ ಅಂತ ಅಂದಾಗ ಇನ್ನು ಸಚಿವ ಸಂಪುಟ ವಿಸ್ತರಣೆ ಭಾಳ ಲೇಟ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಸೊ ಇವತ್ತು ಈಗ ನೋಡಿದರೆ ಹೋರಾಟ ಮಾಡ್ತಾ ಇದ್ರು, ಪೊಲೀಸ್ನವ್ರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಯಾವಾಗ ಬಿಡ್ತಾರೆ? ಅದಾದ ನಂತರ ಇದು ಇವತ್ತೇ ಆಗಬೇಕಾಗಿತ್ತು, ಇವತ್ತು ರಾತ್ರಿನೇ ಫೈನಲ್ ಆಗಬೇಕಾಗಿತ್ತು. 20 ಹೊಸ ಸಚಿವರ ಪಟ್ಟಿ ರೆಡಿ ಆಗಬೇಕಾಗಿತ್ತು. ಅಂದ್ಕೊಂಡಂತೆ ಆಗಿದ್ದರೆ ನಾಳೆ 20 ಸಚಿವರು ಪ್ರಮಾಣ ವಚನ ಕೂಡ ತೆಗೆದುಕೊಳ್ಬಹುದಾಗಿತ್ತು. ನೋಡಿದರೆ ಇಲ್ಲೊಂದು ದೊಡ್ಡ ಹೋರಾಟ ನಡೀತಾ ಇದೆ ಈಗ. ಸೊ ಹಾಗಾಗಿ ಬಹುತೇಕ ಡೌಟ್